ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬಿಜೆಪಿ ತನ್ನ ಕುತಂತ್ರ ಬುದ್ಧಿಯನ್ನ ಯಾವತ್ತಿದ್ರೂ ಯಾರಿಗೇ ಬೇಕಾದರೂ ತೋರಿಸುತ್ತೆ. ಅದಕ್ಕೆ ತಾಜಾ ಉದಾಹರಣೆ ಅಂದ್ರೆ ಈಗ ಲೇಟೆಸ್ಟ್ ಆಗಿ ಬಲಿ ಪಡಿತಾ ಇರುವಂತಹ JDS, ಜನತಾದಳ ಸೆಕ್ಯುಲರ್. ಆ ಪಕ್ಷ ಆ ಪಕ್ಷಕ್ಕೆ ವಿಧಿ ಇರಲಿಲ್ಲ. ಎಲ್ಲವನ್ನೂ ಕಳ್ಕೊಂಡು ಮೂಲೆ ಗುಂಪಾಗುವ ಪರಿಸ್ಥಿತಿ ಬಂದಾಗ ಹೋಗಿ ನರೇಂದ್ರ ಮೋದಿಗೆ ಕಂಪ್ಲೀಟ್ ಆಗಿ ಇಡೀ ಫ್ಯಾಮಿಲಿ ಸಮೇತ ಹೋಗಿ ಕಾಲಿಗೆ ಬಿದ್ದು ಶರಣಾಗಿ, ನೀವು ಏನು ಕೊಟ್ಟರು ನಾವು ತಗೊಳ್ತೀವಿ, ಅಷ್ಟರಲ್ಲೇ ಬದುಕ್ತೀವಿ ಅಂತ ಹೇಳಿ ಒಪ್ಪಂದ ಮಾಡ್ಕೊಂಡು ಬಂದಿರುವಂತಹ ಅವರು. ಆದ್ರೆ ಈಗ ಆ ಒಪ್ಪಂದವನ್ನ ಮುರಿಬೇಕಾ ಅನ್ನುವಂತಹ ಯೋಚನೆ ಹಚ್ಚುವ ರೀತಿಯಲ್ಲಿ ಒಂದಷ್ಟು ಬೆಳವಣಿಗೆ ಆಗಿದೆ. ಬಟ್ ಮುರಿದು ಉಳಿದುಕೊಳ್ಳುವ ಶಕ್ತಿ ಆ ಪಕ್ಷದ ಯಾವ ನಾಯಕರಿಗೂ ಇಲ್ಲ, ಪಕ್ಷಕ್ಕೂ ಇಲ್ಲ. ಸೊ ಏನದು ಅಂದ್ರೆ, ದೇವೇಗೌಡರಿಗೆ ರಾಜ್ಯಸಭೆಗೆ ಟಿಕೆಟ್ ದಯಪಾಲಿಸಲಿಲ್ಲ. ಬಿಜೆಪಿ ದಯಪಾಲಿಸಲಿಲ್ಲ, ಕೊಡ್ಲಿಲ್ಲ ಅಲ್ಲ, ದಯಪಾಲಿಸಲಿಲ್ಲ. ಆ ಮೂಲಕ ದೇವೇಗೌಡರಿಗೆ ಒಳ್ಳೆ ನಾಮವನ್ನ ಎಳೆದಿದ್ದಾರೆ. ಒಳ್ಳೆ ನಾಮ ಎಳೆದಿದ್ದಾರೆ. ಯಾಕಂದ್ರೆ ದೇವೇಗೌಡರು ಪಾಪ ಈ ವಯಸ್ಸಲ್ಲೂ ಸಹ ನರೇಂದ್ರ ಮೋದಿಗೆ ಬಕೆಟ್ ಹಿಡಿಯೋದಕ್ಕೆ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡಿದರು. ಇತ್ತೀಚೆಗೆ ಕಳೆದ 2 ವರ್ಷಗಳಲ್ಲಿ ನರೇಂದ್ರ ಮೋದಿನ ಹೊಗಳಿ ಅಟ್ಟಕ್ಕೇರಿಸಿದ್ರು. ಯಾಕಂದ್ರೆ ಈ ಹಿಂದೆ 4 ವರ್ಷಗಳ ಹಿಂದೆ, ಮೇ ಬಿ 5-6 ವರ್ಷಗಳ ಹಿಂದೆ, ಮೋದಿ ಪ್ರಧಾನಿ ಆದ್ರೆ ನಾನು ದೇಶ ಬಿಡ್ತೀನಿ ಅಂತ ಹೇಳಿದಂತಹ ಪುಣ್ಯಾತ್ಮ ದೇವೇಗೌಡ, ಮಿಸ್ಟರ್ ದೇವೇಗೌಡ, ದೇವೇಗೌಡರು, ಮಾಜಿ ಪ್ರಧಾನಿಗಳು, ಈಗ ಮೋದಿ ಅಂತಹ ವ್ಯಕ್ತಿ ಜಗತ್ತಲ್ಲೇ ಇಲ್ಲ ಅನ್ನುವ ಮಟ್ಟಕ್ಕೆ ಬಕೆಟ್ ಹಿಡಿದ್ರು ಸಹ ಅವರಿಗೆ 3 ನಾಮ ಸರಿಯಾಗಿ ಹಾಕಲಾಗಿದೆ. ರಾಜ್ಯಸಭೆಗೆ ಮರು ಆಯ್ಕೆಗೆ ಅವರು ಸಹಕರಿಸಿಲ್ಲ. ಬಿಜೆಪಿ ಅಲ್ಲಿಗೆ ನಿಂತಿಲ್ಲ. ವಿಧಾನ ಪರಿಷತ್ತು ಅಲ್ಲಿಯೂ ಸಹ JDSಗೆ ಒಂದೇ ಒಂದು ಸೀಟನ್ನು ಸಹ ದಯಪಾಲಿಸಿಲ್ಲ. ಒಂದು ಅರ್ಧ ಕೊಟ್ಟವ್ರೆ, ಆ ಅರ್ಧ ಏನು ಅನ್ನೋದ್ರೆ ವಿವರಿಸ್ತೀನಿ. ಆ ಅರ್ಧ ಹೋಗುತ್ತದು, ಬರಲ್ಲ, ಕೈಗೆ ಸಿಗಲ್ಲ JDSಗೆ. ಅಂತಹದ್ದೊಂದು ಅರ್ಧ ಪೀಸ್ ಚೂರ್ ಕೇಕ್ ಸೈಡಲ್ಲಿ ಇಟ್ಟಿದ್ದಾರೆ. ಅದು ಏನಕ್ಕೂ ಆಗದೆ ಇರಂಗೆ, ಉಪಯೋಗಕ್ಕೆ ಬರದೇ ಇರಂಗೆ. ಸೊ ಅದನ್ನು ಸಹ ಮಾಡಿ ಆ ಮೂಲಕ JDSಗೆ ಒಂದು ಒಳ್ಳೆ ಚೊಂಬು ಕೊಟ್ಟಿದ್ದಾರೆ. ಆದರೆ ಅದರ ವಿರುದ್ಧ ಸಿಡಿದೇಳುವಂತಹ ಶಕ್ತಿ ಅಥವಾ ಮನಸ್ಥಿತಿ, ಪರಿಸ್ಥಿತಿ ಯಾವುದೂ ಸಹ JDSಗಾಗ್ಲಿ ಕುಮಾರಸ್ವಾಮಿ ಅವ್ರಿಗಾಗ್ಲಿ ಖಂಡಿತ ಇಲ್ಲ. ಸೊ ಅದು ಏನು ಎತ್ತ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ದೇವೇಗೌಡರು 93 ವರ್ಷ ಈಗ ವಯಸ್ಸು ಅವ್ರಿಗೆ. ಅವರದ್ದು ರಾಜ್ಯಸಭಾ ಅವಧಿ ಮುಗೀತು. ಈಗ ಚುನಾವಣೆಗಳಿದೆ, ಜೂನ್ 18ನೇ ತಾರೀಕು. ಅದಕ್ಕೆ ಮತ್ತೆ ಅವರಿಗೆ ಟಿಕೆಟ್ ಕೊಟ್ಟು ಕರ್ಕೊಳ್ತಾರೆ ರಾಜ್ಯಸಭೆಗೆ ಅನ್ನುವಂಥದ್ದು JDSನ ಒಂದು ಅಭಿಲಾಷೆ ಆಗಿತ್ತು. ಸಾಕಷ್ಟು ಜನ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಮೈತ್ರಿ ಧರ್ಮ, ಮೈತ್ರಿ ಅನ್ನೋ ಇರ್ತದಲ್ಲ. JDS ಇಂದ ಅತ್ಯಂತ ಹಿರಿಯ ನಾಯಕ, ರಾಷ್ಟ್ರದ ಮಾಜಿ ಪ್ರಧಾನಮಂತ್ರಿಗಳು, ಏನೇನೋ ಇರಬೇಕಾದ್ರೆ ಆಗತ್ತೆ ಅಂತ. ಬಟ್ ಬಿಜೆಪಿ ಅವ್ರು ಯಾರ ಕತ್ತನ್ನ ಯಾವಾಗ ಹೇಗೆ ಬೇಕಾದ್ರೂ ಕುಯ್ತಾರೆ, ಯಾರನ್ನ ಹೇಗೆ ಬೇಕಾದ್ರೂ ಮುಗಿಸ್ಬಿಡ್ತಾರೆ. ರಾಜಕೀಯವಾಗಿ ಮತ್ತೆ ಎದ್ದೇಳದ ಪರಿಸ್ಥಿತಿಗೆ ತಂದಿಕ್ಕು ಬಿಡ್ತಾರೆ. ಫಾರ್ ಎಕ್ಸಾಂಪಲ್ ನಿತೀಶ್ ಕುಮಾರ್ ಎಕ್ಸಾಂಪಲ್ ಇದಾರಲ್ಲ, ಅಷ್ಟೇ, ಏನಿಲ್ಲ. ಅದೇ ರೀತಿ. ಸೊ ಈಗ ದೇವೇಗೌಡರಿಗೆ ಟಿಕೆಟ್ ಕೊಟ್ಟಿಲ್ಲ. ಅವರು ಪ್ರೊಫೆಸರ್ ನಾಗರಾಜು ಅನ್ನೋರಿಗೆ ಕೊಟ್ಟಿದ್ದಾರೆ. ಅದು ಜಾತಿ ಲೆಕ್ಕಾಚಾರದಲ್ಲಿ ಕೊಟ್ಟಿದ್ದಾರೆ ಎನ್ನುವಂತಹ ಮಾತುಗಳಿದೆ. OBC ಕುರುಬ ಸಮುದಾಯಕ್ಕೆ ಸೇರಿದವರು. ಹಾಗಾಗಿ ಕರ್ನಾಟಕದ ಎಲೆಕ್ಷನ್ ಅಥವಾ ಕರ್ನಾಟಕದ ರಾಜಕೀಯ ಚಿತ್ರಣವನ್ನ ಮೈಂಡಲ್ಲಿ ಇಟ್ಕೊಂಡು ಕೊಟ್ಟಿದ್ದಾರೆ ಅಂತ ಏನನ್ನು ಹೇಳ್ಕೊಳ್ತಿದ್ದಾರೆ. ಒಟ್ಟಿನಲ್ಲಿ ದೇವೇಗೌಡರಿಗೆ ನಾಮ ಹಾಕಿದ್ರು. ದೇವೇಗೌಡರು ಪಾಪ ಕಳೆದ 2-3 ವರ್ಷಗಳಿಂದ ಹೊಗಳಿ ಸುಸ್ತಾಗಿದ್ರು ಮೋದಿನ. ಆದರೆ ಏನೂ ಲಾಭ ಆಗ್ಲಿಲ್ಲ. ಆದರೆ ಅದಕ್ಕಿಂತ ನೋವಿನ ಸಂಗತಿ ಏನು ಗೊತ್ತಾ? ಅಲ್ಲಿಂದ ಬರ್ತಿರುವಂತಹ ಇಂಟರ್ನಲ್ ಮ್ಯಾಟರ್. ಬಿಜೆಪಿ ಮೀಟಿಂಗ್ ಅಲ್ಲಿ ಯಾಕೆ ದೇವೇಗೌಡರಿಗೆ ಟಿಕೆಟ್ ಕೊಡಬಾರದು ಅಥವಾ ದೇವೇಗೌಡರನ್ನ ಮರು ಆಯ್ಕೆ ಮಾಡಿ ರಾಜ್ಯಸಭೆ ಕಳಿಸಬಾರ್ದು ಅಂದ್ರೆ, ಬಿಜೆಪಿಗಿರೋ ಆತಂಕ ಅಂದರೆ, ಒಳಗಡೆಯಿಂದ ಬಿಜೆಪಿ ಕಡೆಯಿಂದನೇ ತಿಳಿದು ಬಂದಿರೋ ವಿಚಾರ ಅಂದ್ರೆ, ದೇವೇಗೌಡರಿಗೆ ಸಿಕ್ಕಾಪಟ್ಟೆ ವಯಸ್ಸಾಗೋಗಿದೆ. ಅವ್ರಿಗೆ ಏನಾದ್ರೂ ಆಗ್ಬಿಟ್ರೆ ಮತ್ತೆ ಆ ಸೀಟ್ ಖಾಲಿ ಆಗತ್ತೆ. ಆ ಸೀಟ್ ಖಾಲಿ ಆದಾಗ ಕರ್ನಾಟಕದಿಂದ ಕಾಂಗ್ರೆಸ್ ಅವರು ಬಂದ್ಬಿಡ್ತಾರೆ. ಯಾಕಂದ್ರೆ ಕಾಂಗ್ರೆಸ್ ನಂಬರ್ಸ್ ಜಾಸ್ತಿ ಇರುತ್ತಾವಲ್ಲ. ಆ ರಿಸ್ಕ್ ಬೇಡ. ನೋಡಿ ಬಿಜೆಪಿ ಲೆಕ್ಕಾಚಾರ ಹೇಗಿದೆ ಅಂತ. ಇವರೆಲ್ಲ ಮೊಳೆ ಹೊಡ್ಕೊಂಡು ಹಾಗೇ ಇರ್ತಾರೇನೋ. ಜೀವ ಹೋಗಬೇಕು ಅಂದ್ರೆ ಯಾವ ವಯಸ್ಸು, ಯಾವಾಗ, ಯಾವ ಕಾರಣಕ್ಕೆ ಹೇಗೆ ಬೇಕಾದ್ರೂ ಹೋಗುತ್ತೆ. ಅದಲ್ಲ, ವಯಸ್ಸು ಜಾಸ್ತಿ ಆಗ್ಬಿಟ್ಟಿದೆ, ಈ ರಿಸ್ಕ್ ಬೇಡ. ಒಂದು ಸೀಟ್ ಕಳ್ಕೊಂಬಿಡುತ್ತೆ. ಸೀಟು ಮುಖ್ಯ ಅಷ್ಟೇ. ಆ ಲೆಕ್ಕಾಚಾರದಲ್ಲಿ ಅಂತ ಕೊಟ್ಟಿಲ್ವಂತೆ.
ಇನ್ನು ಪಾಪ ಮೇಡಮ್ ನೀವು ತ್ಯಾಗ ಮಾಡಿ ನಿಮ್ಮನ್ನು ಮುಂದಕ್ಕೆ ಯಾವ ಮಟ್ಟಕ್ಕೆ ನಾವು ಒಂದು ಸ್ಥಾನಮಾನ ಕೊಡ್ತೀವಿ ಅಂತ ಹೇಳಿ ಸುಮಲತಾ ಅವರಿಗೆ ಮಂಡ್ಯದಲ್ಲಿ ಟಿಕೆಟ್ ತಪ್ಪಿಸಿದ್ರು ಬಿಜೆಪಿಯವರು. ಆಗ ಮೈತ್ರಿ ಧರ್ಮ ಅದು ಇದು ಅಂತ ಹೇಳಿ ಕುಮಾರಸ್ವಾಮಿ ಅವರಿಗೆ ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ರು. ಕುಮಾರಸ್ವಾಮಿ ಅವರು ಗೆದ್ರು, ಈಗ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾರೆ. ಸೊ ಸುಮಲತಾ ಅವರು ಸಹ ಆಸೆಗಣ್ಣಿನಿಂದ ನೋಡ್ತಾ ಇದ್ರು, ದೇವೇಗೌಡರು ಕೊಡಲ್ಲ ಟಿಕೆಟ್, ನನಗೆ ಕೊಡ್ತಾರೆ, ರಾಜ್ಯಸಭೆಗೆ ಕಳಿಸ್ತಾರೆ ನನಗೆ ಅಂತ. ಆ ಮೇಡಮ್ಗೂ ಸಹ ಟೋಪಿ ಹಾಕಿದ್ದಾರೆ. ಅವರಿಗೂ ಸಹ ನಥಿಂಗ್ ಡೂಯಿಂಗ್, ನಿಮ್ಗೇನು ಕೊಡಲ್ಲ ಅಂತ ಹೇಳಿ ಪ್ರೊಫೆಸರ್ ಎಂ ನಾಗರಾಜು ಅನ್ನುವವರಿಗೆ ಈಗ ರಾಜ್ಯಸಭಾ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ರಾಜ್ಯಸಭಾ ಟಿಕೆಟ್ಗಳು ಯಾರಿಗೆ ಕೊಡ್ತಾರೆ, ಹೇಗೆ ಕೊಡ್ತಾರೆ, ಅದು ಎಲ್ಲ ಪಕ್ಷ, ಅದು ಬಿಜೆಪಿ, ಕಾಂಗ್ರೆಸ್, JDS, TMC, ಯಾವ್ದು ಆಮ್ ಆದ್ಮಿ ಪಕ್ಷ, ಎಲ್ಲರಲ್ಲೂ ಸಹ ಯಾವ ಕಾರಣಕ್ಕೆ ಕೊಡ್ತಾರೆ, ಏನು ಕೆಲಸ ಮಾಡುತ್ತೆ ಅಲ್ಲಿ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ಸೊ ಅದನ್ನು ವಿವರಿಸೋಕೆ ಹೋಗೋದಿಲ್ಲ. ಅದಂತೂ ಪಕ್ಷಾತೀತವಾಗಿ ನಡೆಯುತ್ತೆ. ಕಾಂಗ್ರೆಸ್ ನಡೆಯುತ್ತೆ, ಆಮ್ ಆದ್ಮಿ ಪಕ್ಷ ಅದರಲ್ಲಿ ಎತ್ತಿದ ಕೈ. ರಾಜ್ಯಸಭೆಗೆ ಅವರು ಆಯ್ಕೆ ಮಾಡುವ ಕಳಿಸುವಂತ ವ್ಯಕ್ತಿಗಳು ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಯಾವ ಜೇಬಿಗೆ ಕೈ ಹಾಕಿದ್ರು ಸಹ 1000 ಕೋಟಿ ಸಿಗ್ಬೇಕು, ಅಂಥವ್ರನ್ನೇ ಹುಡುಕಿ ಹಾಕೋದವರು, ಅಂಥವ್ರನ್ನೇ ಹುಡುಕಿ ರಾಜ್ಯಸಭೆಗೆ ಕಳಿಸ್ತಾರೆ. ಅದು ಅವರ ಪ್ರಜಾಪ್ರಭುತ್ವವನ್ನು ಅರ್ಥ ಮಾಡ್ಕೊಂಡಿರೋ ರೀತಿ ಅದು. ಕಾಂಗ್ರೆಸ್ನವರು ಅಷ್ಟೇನೆ, ರಾಜ್ಯಸಭಾ ಟಿಕೆಟ್ ಅಂದ್ರೆ ಒಂದೋ ಹೈಕಮಾಂಡ್ಗೆ ಬಕೆಟ್ ಹಿಡಿಯೋರು. ಈ ಕರ್ನಾಟಕದಿಂದ ಕಳಿಸ್ತವ್ರಲ್ಲ, ಅವ್ರ ಹೆಸರು ಏನು ಬರ್ತಿಲ್ಲ, ನಾರ್ತ್ ಇಂಡಿಯಾದವರು, ಅವ್ರನ್ನೇ ಕಳಿಸ್ತಾ ಇರೋದು. ಸಡನ್ ಆಗಿ ಹೆಸರು ಬರ್ತಾ ಇಲ್ಲ. ಆ ಮನುಷ್ಯನಿಗೂ ಕರ್ನಾಟಕಕ್ಕೂ ಏನ್ ಸಂಬಂಧ, ಏನ್ ಸಂಬಂಧ? ಪವನ್ ಖೇರಾಗೆ ಕರ್ನಾಟಕದಿಂದ ಕಳಿಸೋದು. ಬಿಜೆಪಿದು ಅದೇ ಬಾಳಲ್ವಾ, ನಿರ್ಮಲಾ ಸೀತಾರಾಮನ್ ಕರ್ನಾಟಕದಿಂದ ತಾನೆ ಅಲ್ಲಿ ಹೋಗಿ ಮಿಂಚ್ತಾ ಇರೋದು. ದೇಶದ ಅರ್ಥಮಂತ್ರಿ, ವಿತ್ತ ಮಂತ್ರಿ, ಆರ್ಥಿಕ ಮಂತ್ರಿ, ಫೈನಾನ್ಸ್ ಮಿನಿಸ್ಟರ್ ಆಗಿ ಹಂಗೆ. ಸೊ ಈ ರಾಜ್ಯಸಭೆ ಅನ್ನೋದು ಯಾವಾಗ್ಲೂ ದೋಖಾನೆ ಆಯಾ ರಾಜ್ಯಗಳಿಗೆ. ಆದರೆ ದೇವೇಗೌಡರಿಗೆ ಅವರ ಹಿರಿತನಕ್ಕೆ, ಅವರ ಮೈತ್ರಿಗೆ ಮರ್ಯಾದೆ ಕೊಟ್ಟು ಕೊಡಬಹುದಾಗಿತ್ತು. ಸರಿ, ಅದನ್ನ ಅಲ್ಲಿಗೆ ಬಿಡೋಣ, ಅದಲ್ಲಿಗೆ ಮುಗೀತು. ಇನ್ನು ವಿಧಾನ ಪರಿಷತ್ ಚುನಾವಣೆಗಳು ಸಹ ಇದಾವಲ್ಲ, ಅದರಲ್ಲಿ ಒಂದು 7 ಸೀಟ್ ಇದಾವೆ. ಅದರಲ್ಲಿ ಬಿಜೆಪಿ ಅನಾಯಾಸವಾಗಿ 2 ಸೀಟ್ ಗೆದ್ಕೊಳ್ಳುತ್ತೆ. ಇವರೊಂದು 5 ಸೀಟ್ ಗೆದ್ಕೊಂಡ್ಬಿಡ್ತಾರೆ ಕಾಂಗ್ರೆಸ್ನವರು. ಇನ್ನು ಅರ್ಧಂಬರ್ಧ ಓಟುಗಳು ನಿಂತೋಗುತ್ತೆ. ಆ 2 ಸೀಟುಗಳಲ್ಲಿ ಒಂದಾದ್ರೂ JDSಗೆ ಬಿಜೆಪಿ ಕೊಡಬಹುದಾಗಿತ್ತು, ಕೊಟ್ಟಿಲ್ಲ. 2 ತಾವೇ ಇಟ್ಕೊಂಡಿದ್ದಾರೆ ಬಿಜೆಪಿಯವರು. ಯಾರು, ಲಿಂಗರಾಜ್ ಪಾಟೀಲ್ ಅನ್ನುವಂಥವ್ರೊಬ್ರು, ಇನ್ನೊಬ್ರು ರಘು ಕೌಟಿಲ್ಯ ಅನ್ನುವಂಥವ್ರು. ಅವರಿಬ್ಬರಿಗೆ ಪರಿಷತ್ತಿನ ಕನ್ಫರ್ಮೇಶನ್ ಆಗೋಗಿದೆ. ಅದರ ಮೇಲೆ ಇನ್ನು ಉಳಿದ ಪಳದ ಸೀಟ್ಗಳು ಇದೆ, ಅರ್ಧಂಬರ್ಧ ಇದೆಯಲ್ಲ, ಅದನ್ನೇನಾದ್ರೂ ಮಾಡೋಣ, ಆಪರೇಷನ್ ಕಮಲ, ಅದು ಅಡ್ಡ ಮತದಾನ, ಕಾಂಗ್ರೆಸ್ ಇಂದ ಸೆಳೆಯದ ಪಳೆಯದ ಏನಾದ್ರೂ ಮಾಡಿಕೊಡ್ತೀವಿ ಬಿಡ್ರಿ ನೋಡೋಣ ಅಂತ ಹೇಳಿ JDS ಮುನಿಸ್ಕೊಳ್ಳದೆ ಇರ್ಲಿ ಅಂತ ಅಲ್ಲಿ ಗೋವಿಂದರಾಜು ಅನ್ನೋರಿಗೆ 8ನೇ ಅಭ್ಯರ್ಥಿ, 7 ಸೀಟು 8ನೇ ಅಭ್ಯರ್ಥಿ. ಅದಕ್ಕಾಗೋದಿಲ್ಲ ಅನ್ನೋದು ಕನ್ಫರ್ಮ್, ಅದು ಸಾಧ್ಯನೇ ಇಲ್ಲ. ಯಾಕಂದ್ರೆ ಕಾಂಗ್ರೆಸ್ ಇಂದ ಕಟ್ಟಾಗಿ ಆ ಕಡೆಗೆ ಹೋಗಿ 2ನೇ ಮತ, ಅದರಲ್ಲಿ ಮತದ ಲೆಕ್ಕಾಚಾರಗಳು ಬೇರೆ ಇದೆ ಬಿಡಿ, ಅದು ಬೇಡ ನಿಮ್ಗೆ. ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಯಾರು ಗೆಲ್ತಾರೆ. ಅದು ತುಂಬಾ ಆಸಕ್ತಿ ಇದ್ರೆ ಅದನ್ನ ಬೇರೆ ರೀತಿಯಲ್ಲಿ ತಿಳ್ಕೊಳ್ಳಿ. ಹೇಗೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮೊದಲ ಪ್ರಾಶಸ್ತ್ಯದ ಮತ, 2ನೇ ಪ್ರಾಶಸ್ತ್ಯದ ಮತ, ರಾಜ್ಯಸಭಾ ಚುನಾವಣೆಯಲ್ಲಿ ಹೇಗೆ ಪ್ರಾಶಸ್ತ್ಯ ಮತಗಳು, ಅದೆಲ್ಲ ಬೇರೆ ರೀತಿ ಬರುತ್ತೆ. ಒಟ್ಟಿನಲ್ಲಿ ಏನಾದರೂ ಪವಾಡ ಮಾಡಿ ಅಥವಾ ಆ ಕಡೆ ಈ ಕಡೆ ಏನೋ ಸೆಳೆದು ಮಾಡಿದ್ರೆ ಗೆಲ್ಲುವಂತಹ ಜಾಗಕ್ಕೆ ಅವಕಾಶ ಇರುತ್ತೆ. ಅಂಥದ್ದಕ್ಕೆ JDS ಗೊಂದು ಕೊಟ್ಟಿದ್ದಾರೆ ಅರ್ಧ ಟಿಕೆಟ್ ಅಂತ. ಅದಕ್ಕೆ ನಾನು ಹೇಳಿದ್ದು ಆ ಅರ್ಧ ಟಿಕೆಟ್ ಅದು 0 ಆಗತ್ತದು. ಒಟ್ಟಿನಲ್ಲಿ ವಿಧಾನ ಪರಿಷತ್ ಚುನಾವಣೆಗೂ ಸಹ ಬಿಜೆಪಿ JDSಗೆ ಚೆನ್ನಾಗಿ ನಾಮ ಹಾಕಿದೆ, ಟೋಪಿ ಹಾಕಿದೆ ಅಷ್ಟೇ. ಏನೇ ನೋಡಿದ್ರು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ JDSಗೆ ಒಂದು ಸ್ಯಾಂಪಲ್ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಮ್ಮ ಬಾಳ್ ಏನಾಗತ್ತೆ ಅಂತ. ಈಗಲಾದರೂ ಎಚ್ಚೆತ್ತುಕೊಂಡು JDS ನಮಗೆ 20 ಸೀಟ್ ಬಂದರೂ ಪರವಾಗಿಲ್ಲ, 10 ಸೀಟ್ ಬಂದರೂ ಪರವಾಗಿಲ್ಲ, ನಾವು ಆತ್ಮಗೌರವಕ್ಕೆ ಬೆಲೆ ಕೊಡ್ತೀವಿ, ಇಂಡಿಪೆಂಡೆಂಟ್ ಆಗಿ ಇರ್ತೀವಿ ಅಂತ ಹೊರಗಡೆ ಬರ್ತಾರಾ, ಇಲ್ಲ ನಾವು ಬದುಕಿದ್ರೆ ಸಾಕು, ನಿಮ್ಮ ಗುಲಾಮಗಿರಿ ಬೇಕಾದ್ರೆ ಒಪ್ಕೊಳ್ತೀವಿ ನಾವು ಅಂತ ಅದೇ BJP ಜೊತೆಯಲ್ಲಿ ಓಡಾಡ್ಕೊಂಡಿರ್ತಾರೆ, ಗೊತ್ತಿಲ್ಲ. ಯಾಕಂದ್ರೆ ಈ ರಾಜ್ಯಕ್ಕೆ ಒಂದು ಬಲವಾದ ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಇದೆ ಮತ್ತು ಆ ಅವಶ್ಯಕತೆಯನ್ನು ಪೂರೈಸುವ ಎಲ್ಲ ಶಕ್ತಿಯೂ ಸಹ JDS ನಲ್ಲಿದೆ. ಆದರೆ JDS ತಮಗಿರುವ ಶಕ್ತಿಯನ್ನಾಗ್ಲಿ ಅಥವಾ ತಮಗಿರುವ ಅವಕಾಶವನ್ನಾಗ್ಲಿ ಬಳಸ್ಕೊಳ್ಳೋದಕ್ಕೆ ಸಿದ್ಧವಾಗಿಲ್ಲ, ಬಳಸ್ಕೊಳ್ಳೋಕೆ ಸಿದ್ಧವಾಗೇ ಇಲ್ಲ.
20 ಸೀಟ್ ಬರಲಿ, 30 ಸೀಟ್ ಬರಲಿ, 10 ಸೀಟ್ ಬರಲಿ ರೀ, ನಾನು ನನ್ನ ರಾಜ್ಯದ ಪರವಾಗಿ ನಿಲ್ಲುವಂತಹ ಶಕ್ತಿಯುತವಾದ 10 ಜನನ ಕೊಡ್ತೀನಿ ಸಾಕು. ಒಬ್ಬ MP ಬರಲಿ, ಇಬ್ರು MP ಬರಲಿ, ಗುಡುಕ್ತಾರೆ ಅಲ್ಲಿ ಸಂಸತ್ತಿನಲ್ಲಿ ಸಾಕು. ಇನ್ನೊಬ್ರು ಕಾಲು ಹಿಡಿಯೋ ಅವಶ್ಯಕತೆನೇ ಇಲ್ಲ. ಕಾಂಗ್ರೆಸ್ಗೂ ಸೆಡ್ ಹೊಡಿತೀವಿ, ಬಿಜೆಪಿಗೆ ಸೆಡ್ ಹೊಡಿತೀವಿ. ರಾಷ್ಟ್ರೀಯ ಪಕ್ಷಗಳು ಯಾವತ್ತಿದ್ರು ರಾಜ್ಯಗಳಿಗೆ ಮಾರಕ, ಅದರಲ್ಲೂ ದಕ್ಷಿಣ ಭಾರತದ ರಾಜ್ಯಗಳಿಗೆ ಮಾರಕ. ಅವುಗಳ ವಿರುದ್ಧ ನಾನು ತೊಡೆ ತಟ್ಟಿ ನಿಲ್ತೀನಿ. ನನಗೆ ಏನೇ ಲಾಸ್ ಆಗಲಿ, ನಷ್ಟ ಆಗಲಿ, ಲಾಭ ಆಗಲಿ, ನಾನು ನಿಂತ್ಕೊಳ್ತೀನಿ ಅನ್ನುವ ಧೈರ್ಯ ಕುಮಾರಸ್ವಾಮಿಗೂ ಇಲ್ಲ, ಈ ವಯಸ್ಸಲ್ಲಿ ದೇವೇಗೌಡರಿಗೂ ಇಲ್ಲ. ಇನ್ನೊಂದು ಕುಟುಂಬದ ಬಿಡಿ, ಆ ಕುಟುಂಬದ ಬಗ್ಗೆ ಮಾತಾಡೋದೇ ಬೇಡ. JDSನ ಇನ್ನೊಂದು ಕುಟುಂಬ, ಅದ್ರ ಬಗ್ಗೆ ಮಾತಾಡಿದ್ರೆ ಏನೇನೋ ನಮಗೆ ಮೈಂಡ್ ಎಲ್ಲ ಕೊಳಕಾಗ್ಬಿಡುತ್ತೆ, ಮೈಂಡ್ ಎಲ್ಲ ಕೊಳಕಾಗುತ್ತೆ. ಸೊ ನಾವು ಈಗ ನೋಡಬಹುದಾದಂಥದ್ದು ಕುಮಾರಸ್ವಾಮಿ, ದೇವೇಗೌಡರು, ಇವರಿಬ್ಬರನ್ನ ಮಾತ್ರ ಸದ್ಯಕ್ಕೆ ಅಷ್ಟೇ. ಸೊ ಈ ಸನ್ನಿವೇಶದಲ್ಲಿ JDS ಮೈತ್ರಿ ತೊರೆಯುತ್ತಾ ಅನ್ನುವಂತಹ ಮಾತು ಬಂದ್ರೆ ಖಂಡಿತ ತೊರೆಯೋದಿಲ್ಲ. ಯಾಕಂದ್ರೆ ಕುಮಾರಸ್ವಾಮಿ ಅವರಿಗೆ ಒಳ್ಳೆ ಜಾಗ ಸಿಕ್ಕಿದೆ, ಒಳ್ಳೆ ಮಂತ್ರಿಗಿರಿ ಇದೆ. ಬಿಜೆಪಿಯವರು ಸದ್ಯಕ್ಕೆ ಹೇಗೋ ಚೂರು ಚೂರಾದರೂ ಆಗಾಗ ಹೊಗಳ್ತಿರ್ತಾರೆ. ಈ ಮೈತ್ರಿ ಮುರಿಯೋದು 2027ರ ಅಂತ್ಯಕ್ಕೆ ಬರೆದಿಟ್ಕೊಳ್ಳಿ. 2027ರ ಅಂತ್ಯಕ್ಕೆ ಬಿಜೆಪಿ JDS ಮೈತ್ರಿ ಮುರಿದು ಬೀಳುತ್ತೆ. ಯಾಕೆಂದ್ರೆ ಬಿಜೆಪಿ ಆಫರ್ ಮಾಡುವ 30, 40, 50, 60 ಸೀಟ್ ಮ್ಯಾಕ್ಸಿಮಮ್ JDS ಒಪ್ಪಲ್ಲ. ಅದಕ್ಕೆ ಮೈತ್ರಿ ಹೋಗೋ ಸಾಧ್ಯತೆಗಳು 99% ಇದೆ. ಇನ್ನು 1% ಅಂದ್ರೆ ಬಿಜೆಪಿಯ ತಂತ್ರಗಳು ಗೊತ್ತೇ ಇದೆ. ಆ ತಂತ್ರಗಳನ್ನ ತುಂಬಾ ಹೇರಳವಾಗಿ JDS ವಿರುದ್ಧ ಬಳಸಿ ಕುಮಾರಸ್ವಾಮಿ ಅವರನ್ನ ಕಟ್ಟಿ ಹಾಕಿ ಅವ್ರದ್ದೇನಾದ್ರೂ ಒಂದು ಇಶ್ಯೂ ಇಟ್ಕೊಂಡು ಅವರನ್ನ ಲಾಕ್ ಮಾಡ್ಕೊಂಡ್ರೆ JDS ಇಲ್ಲ, ನೀವು ಎಷ್ಟು ಕೊಟ್ರು ನಾವು ಹಂಗೆ ನಿಮ್ ಜೊತೆನೇ ಇರ್ತೀವಿ, ನೀವೇನ್ ಕೊಟ್ರೆ ಅದನ್ನೇ ಪ್ರಸಾದ ಅಂತ ಸ್ವೀಕರಿಸ್ತೀವಿ ಅನ್ನೋ ಪರಿಸ್ಥಿತಿಗೆ JDS ತಲುಪಿಬಿಟ್ರೆ ಆಗ ಮಾತ್ರ ಈ ಮೈತ್ರಿ ಮುಂದುವರಿಯುತ್ತೆ ಹೊರತು ಕುಮಾರಸ್ವಾಮಿ ಅವರು ಸ್ವಲ್ಪ ಸ್ವತಂತ್ರವಾಗಿ ಯೋಚನೆ ಮಾಡಿದ್ರೆ, ತಮಗಿರುವಂತಹ ಓಟನ್ನ ಯೋಚನೆ ಮಾಡಿದ್ರೆ, ತಮಗಿರುವಂತಹ ಅವಕಾಶವನ್ನು ಯೋಚನೆ ಮಾಡಿದ್ರೆ ಖಂಡಿತ ಬಿಜೆಪಿ ಜೊತೆಯಲ್ಲಿ 2028ಕ್ಕೆ ಹೋಗಲ್ಲ ಮೈತ್ರಿಗೆ. ಅದು ಆಗಿನ ವಿಚಾರ. ಬಟ್ ಸದ್ಯಕ್ಕಂತೂ ಮೈತ್ರಿ ಮುರಿಯಲ್ಲ. ಕುಮಾರಸ್ವಾಮಿ ಅವ್ರಿಗಾಗ್ಲಿ, JDSಗಾಗ್ಲಿ, ದೇವೇಗೌಡರಿಗೆ ಆಗ್ಲಿ ಅಂತಹ ಧೈರ್ಯ ಸನ್ನಿವೇಶ ಈಗಂತೂ ಇಲ್ಲ ಅಷ್ಟೇ. ಸೊ ಇದಿಷ್ಟು ಬಿಜೆಪಿ JDSಗೆ ಹಾಕಿರುವಂತಹ ನಾಮ ಆ ವಿಚಾರಗಳ ಕುರಿತಾಗಿ ಈಗ ಆಗಿರುವ ಹೊಸ ಬೆಳವಣಿಗೆ. ರಾಜ್ಯಸಭಾ ಟಿಕೆಟು ಇಲ್ಲ, ಪರಿಷತ್ತಲ್ಲೂ ಒಂದು ಸೀಟ್ ಇಲ್ಲ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.